ಹೀಗೆ ಸುಮಾರು 27 ವರ್ಷಗಳಿಂದಲೂ ಕೂಡ ಪೂಜ್ಯ ಧರ್ಮಾಧಿಕಾರಿಗಳು ಸದ್ಗುರುಗಳ ದಾಸಾನುದಾಸರಾಗಿ ಕೈವಾರ ಕ್ಷೇತ್ರಕ್ಕೆ ಅಂದರೆ ತಾತನವ್ರು ಕರೆಸ್ಕೊಂಡಿದ್ದಕ್ಕೆ ತಾತನವ್ರು ಮನಸ್ಸು ಮಾಡದೇ ಇದ್ದರೆ ಏನೂ ಆಗೋದಿಲ್ಲ. ಜೀವ ಸಮಾಧಿ ಸ್ಥಳ, ಹುಟ್ಟು ಸಾವುಗಳನ್ನು ಗೆದ್ದಿರ್ತಕ್ಕಂಥವರು, ಅವರಿಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ನಿಜಮು ಕಲ್ಲರೆಂಡು ನೀಲಕಂಠುಡಿರುಂಗು ಅಂತ ಅವರು ಹೇಳ್ತಾರೆ. ಯಾರನ್ನು ಸೇವೆಗೆ ಕರ್ಕೋಬೇಕು ಅಂತ ಅವ್ರಿಗೆ ಗೊತ್ತು, ಯಾವ ಸಮಯಕ್ಕೆ ಕರ್ಕೋಬೇಕು, ಯಾರನ್ನು ಕರ್ಕೋಬೇಕು, ಅವರಿಂದ ಏನಾಗ್ತದೆ ಅಂತ ಅವ್ರಿಗೆಲ್ರಿಗೂ ಗೊತ್ತು. ಇದನ್ನೆಲ್ಲ ಕೂಡ ನಾವು ಶುದ್ಧೀಕರಣ ಮಾಡಿರ್ತಕ್ಕಂಥವರು ಪೂಜ್ಯರು ದಿವಂಗತರು ಡಾಕ್ಟರ್ ಎಂ ಎಸ್ ರಾಮಯ್ಯನವರು. ಅವರು ಬಂದು ಅನೇಕ ವಿಧವಾಗಿರ್ತಕ್ಕಂಥ ಕಲುಷಿತವನ್ನು ಎಲ್ಲ ದಮನ ಮಾಡಿದರು. ಅವರು ಧೈರ್ಯದಿಂದ ಎದೆಯೊಡ್ಡಿ ನಿಂತು ಅವರು ಶುದ್ಧೀಕರಣ ಮಾಡಿದರು. ಇಲ್ಲಿನ ಶುದ್ಧೀಕರಣ ಆಯಿತು ಅವ್ರ ಕಾಲದಲ್ಲಿ. ಮತ್ತು ಅನೇಕ ಕಟ್ಟಡಗಳಿಗೆ ಎಲ್ಲ ಅವರು ಪ್ರೋತ್ಸಾಹ ಕೊಟ್ಟರು. ತಮ್ಮ ತನು ಮನ ಧನವನ್ನು ಆ ಮಹಾಪುರುಷರು ಸದ್ಗುರುಗಳ ಪಾದಗಳಿಗೆ ಸಮರ್ಪಣೆ ಮಾಡಿದರು. ಅಕಸ್ಮಾತಾಗಿ ಮತ್ತೆ ನಾನು ಬರೋದಿಲ್ಲ ಅಂತ ಅವ್ರಿಗೆ ಅರಿವಾಯಿತು. ತಾತಯ್ಯನವರು ಅವರಿಗೆ ಅರಿವು ಕೊಟ್ಟರು. ಅದು ಎರುಕ ಅಂತ ತೆಲುಗಿನಲ್ಲಿ ಕರಿತೀವಿ. ಎರುಕ ಕನ್ನ దేవుడెందు వెదకిన లేదు, ಎರುಕ ನೀನು ರಕ್ಷಿಸು ಮನಸ್ಸ ಅಂತ. ಆ ಎರುಕ ಅನ್ನೋದು ಅವೇರ್ನೆಸ್. ನೋಡಪ್ಪ ಈಗ ಮಾಡು ಅಂತ ಹೇಳ್ತಕ್ಕಂತಹದ್ದೇ ದೇವರು ಅಂತ. ಒಳ್ಳೆಯ ದಾರಿಯಲ್ಲಿ ಹೋಗು ಅಂತ ಹೇಳ್ತಕ್ಕಂಥದ್ದು ಅದೇ ದೇವರು ಅಂತ ಅಂದ್ಬಿಟ್ರೆ ತಾತನವರು. ಆ ರೀತಿ ಅವರಿಗೆ ತಾತನವರಿಂದ ಆ ಎರುಕ ಮಾರ್ಗ ಸಿಕ್ತು. ಆಗ ಅವರು ಇನ್ನೇನು ಕೊನೆಯ ಒಂದು ದಿನ ಬಂದು ತಾತನವ್ರಿಗೆ ನಮಸ್ಕಾರ ಮಾಡಿ ಟ್ರಸ್ಟ್ ಮೀಟಿಂಗ್ ಎಲ್ಲ ಮಾಡಿ ಪೂಜ್ಯ ಧರ್ಮಾಧಿಕಾರಿಗಳನ್ನು ಟ್ರಸ್ಟ್ನಲ್ಲಿ ಸೇರಿಸಿ, ಅಪ್ಪ ಎಲ್ರಿಗೂ ಒಪ್ಪಿಗೆನ ಜಯಣ್ಣನ ಸೇರಿಸ್ತಾ ಇದ್ದೀನಿ ನಾನು ಅಂತ ಹೇಳಿದ್ರಂತೆ. ಅವಾಗ ಎಲ್ಲರೂ ಒಪ್ಕೊಂಡಿದ್ದಾರೆ. ನಮ್ಮ ವಿಭಾಕರ್ ರೆಡ್ಡಿಯವರು ಇದ್ದಾರೆ, ಇಲ್ಲೇ ಇದ್ದಾರೆ ಸಾಕ್ಷಿ. ನಮ್ಮ ವಿಭಾಕರ್ ರೆಡ್ಡಿಯವರೇ ಇದಕ್ಕೆ ಸಾಕ್ಷಿ. ಎಲ್ಲರೂ ಒಪ್ಕೊಂಡಿದ್ದಾರೆ. ವಿಭಾಕರ್ ರೆಡ್ಡಿಯವರೇ ಸೂಚನೆ ಮಾಡಿದ್ದಾರೆ. ಆಗ ಯಜಮಾನರನ್ನ ಟ್ರಸ್ಟಿಯಾಗಿ ಇಲ್ಲಿ ತಾತನವ್ರು ಸೇರಿಸ್ಕೊಂಡ್ರು. ಯಾರು ಸೇರಿಸ್ಕೊಂಡ್ರು? ತಾತನವರೇ ಸೇರಿಸಿದ್ದು. ಅಪ್ಪ ನೀನು ಈ ಕೊನೆ ಇದು, ಇನ್ನು ಬರೋದಿಲ್ಲ ನೀನು, ಅದಕ್ಕೋಸ್ಕರ ಒಬ್ಬ ಉತ್ತಮರನ್ನು ಇಲ್ಲಿ ಸೇರಿಸ್ಕೋಬೇಕಪ್ಪ ಅಂಥೇಳಿ ತಾತನವ್ರ ಮುಖಾಂತರ ಧರ್ಮಾಧಿಕಾರಿಗಳು ಬಂದರು. ಯಾವುದೇ ನರಮನುಷ್ಯರ ಮುಖಾಂತರ ಅಲ್ಲ. ಇಲ್ಲಿಗೆ ಯಾರು ಬರಬೇಕಾದ್ರೂ ಅವ್ರ ಕೃಪೆ ಇರಲೇಬೇಕು. ಅವ್ರ ಕೃಪೆ ಇಲ್ಲದೇ ಇದ್ದರೆ ಬರಲಿಕ್ಕೆ ಸೇವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಕರ್ಕೊಳ್ತಾರೆ. ಅಪ್ಪ ನಿಂದು ಈ ಕೆಲಸ ನೀನು ಮಾಡಪ್ಪ ಅಂತ ಹೇಳ್ತಾರೆ ಅವರು. ಅದು ನಿದರ್ಶನಗಳುಂಟು. ಅದು ನಿದರ್ಶನಗಳಿಗೆ ಕೆಲವ್ರಿಗೆ ಮಾತ್ರ ಆ ನಿದರ್ಶನಗಳನ್ನು ನಾನು ಇದ್ದೀನಿ ಅಂತ ಗೋಚರ ಮಾಡ್ತಾರೆ. ಕೆಲವರಿಗೆ ಮಾತ್ರ, ಎಲ್ರಿಗೂ ಅಲ್ಲ. ಕೆಲವರಿಗೆ ಮಾತ್ರ ಆ ನಿದರ್ಶನಗಳನ್ನು ಅವರು ಗೋಚನೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ, ನಾನು ಇದ್ದೀನಿ ಅಂತ ನಂಬಪ್ಪ ಅಂತ. ಹುಷಾರಾಗಿರು, ನಾನಿದ್ದೀನಿ, ನಂಬು, ನಿನ್ನ ಕೆಲಸ ನೀನು ಮಾಡು ಅಂತ ಅವರು ಗೋಚರ ಮಾಡಿಕೊಡ್ತಾರೆ. ಆ ರೀತಿಯಾಗಿ ಪೂಜ್ಯ ಧರ್ಮಾಧಿಕಾರಿಗಳು ಅಂದು ಟ್ರಸ್ಟಿಗೆ ಸೇರ್ಪಡೆ ಆಗಿ ಮುಂದಿನ ಟ್ರಸ್ಟ್ ಮೀಟಿಂಗ್ಗೆ ದಿವಂಗತ ಎಂ ಎಸ್ ರಾಮಯ್ಯನವರು ಬರಲಿಕ್ಕಾಗಿಲ್ಲ. ಅವರು ಭಗವಂತನಲ್ಲಿ ಐಕ್ಯ ಆದರು. ಇದು ಸಾಮಾನ್ಯವಾದ ವಿಷಯ ಅಲ್ಲ. ಮುಂದಿನ ಟ್ರಸ್ಟ್ ಮೀಟಿಂಗಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳನ್ನು ಧರ್ಮಾಧಿಕಾರಿಗಳಾಗಿ ಸ್ವೀಕಾರ ಮಾಡಲಾಯಿತು.
ನೋಡಿ, ಅವರು ಹೋಗುವಾಗ ಕೊನೆ ಸಮಯದಲ್ಲಿ ಜಯಣ್ಣನ ಸೇರಿಸ್ಕೊಳ್ಳೋಣಪ್ಪ ಅಂತ ಹೇಳಿದ ಮೇಲೆ ಯಾರು ಹೇಳಿದ್ದು? ತಾತನವ್ರು ಅವ್ರಿಗೆ ಹೇಳಿದ್ದು, ನೀನು ಈ ಕೆಲಸ ಮಾಡಪ್ಪ ಅಂತ ಅಲ್ವಾ? ಇಲ್ಲೇ ಇದ್ರೂ ಆಗ್ತಾಯಿತ್ತಾ? ಅದಕ್ಕೆ ಅವರ ಅನುಮತಿ ಇಲ್ಲದೆ ಇಲ್ಲಿ ಯಾರೂ ಬರೋಕ್ಕಾಗಲ್ಲ. ಪೂರ್ವದ ಕರ್ಮ ಸ್ವಲ್ಪ ಸೌದಿದ್ರೆ ಮಾತ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಬಂದ ನಂತರ ಪೂಜ್ಯ ಧರ್ಮಾಧಿಕಾರಿಗಳು ಸುಪ್ರಭಾತ ಸೇವೆ, ಗೋಪೂಜೆ ಎಲ್ಲ ಪೂಜಾ ಕೈಂಕರ್ಯಗಳ ಒಂದು ನವೀಕರಣ, ಅಂದರೆ ಹೊಸದಾಗಿ ಈ ರೀತಿ ಆಗಬೇಕಪ್ಪ ಅಂಥೇಳಿ ಅದನ್ನೆಲ್ಲ ಶುದ್ಧೀಕರಣ ಮಾಡಿದರು, ನವೀಕರಣ ಮಾಡಿದರು. ಪೂಜಾ ಕೈಂಕರ್ಯಗಳಿಗೆ ಯಾವ ರೀತಿ ಇರಬೇಕು ಅಂತ. ಆನಂತರ ಅನೇಕ ಕಾರ್ಯಕ್ರಮಗಳು ಬರ್ತಾನೇ ಇದೆ. ಕೋಟಿ ಜಪಯಜ್ಞ ಆಯಿತು. ಆನಂತರ ಅವರು ಬಂದ ತಕ್ಷಣ ಮೊಟ್ಟ ಮೊದಲನೇದಾಗಿ ಅದುವರೆಗೂ ಗುರುಪೂಜಾ ಸಂಗೀತೋತ್ಸವ ಕಾರ್ಯಕ್ರಮ ಇರಲಿಲ್ಲ. ಅವರು ಬಂದಾಗ ತಾತಯ್ಯನವರ ಕೃಪೆ ಅವರ ಮೇಲೆ ಬಿದ್ದು, ಅಪ್ಪ ಇದುವರೆಗೂ ಏನಾಯಿತೋ ಏನಿಲ್ವೋ, ಈಗ ನೀನು ಗುರುಪೂಜೆಯನ್ನು ಪ್ರಾರಂಭ ಮಾಡು ಅಂತ ಅವ್ರಿಗೆ ಹೇಳಿದರು. ಆಗ ಅವರು ಗುರುಪೂಜಾ ಸಂಗೀತೋತ್ಸವವನ್ನು ಪೂಜ್ಯ ಧರ್ಮಾಧಿಕಾರಿಗಳು ಪ್ರಾರಂಭ ಮಾಡಿದರು. ಇದು ಗುರುಪೂಜೆ ಆದ ನಂತರ ಅದು ಯಾವುದೂ ಅಡ್ಡ ಬರಲಿಲ್ಲ. ಸದ್ಗುರುಗಳಿಗೇ ಪೂಜೆ ಆದಮೇಲೆ ಅವರ ಆಶೀರ್ವಾದ ಸಿಗ್ತದಲ್ವ. ಯಾವುದೇ ಕಾರ್ಯಕ್ರಮ ಹಿಂದಕ್ಕೆ ಬೀಳಲಿಲ್ಲ, ಎಲ್ಲ ಅವರೇ ನೋಡ್ಕೊಳ್ತಾರೆ. ನೆಪ ಮಾತ್ರಕ್ಕೆ ನಾವೆಲ್ಲ ಕೂಡ ಏನು ಓಡಾಡ್ತಾ ಇರ್ತೀವಿ, ಎಲ್ಲ ನೋಡ್ತಾ ಇರ್ತೀವಿ. ಸುಮ್ಮನೆ ಎಲ್ಲ ನಾವು ಬೊಂಬೆಗಳಂಗೆ ನಾವು ಓಡಾಡ್ತಾ ಇರ್ತೀವಿ. ಅದರ ಹಿಂದ್ಗಡೆ ಎಲ್ಲ ಅವ್ರದ್ದೇ ಎಲ್ಲ ಒಂದು ಇದು ಇರ್ತದೆ, ತಾತನವ್ರದ್ದೇ. ಆನಂತರ ಭಜನೆ ಮೂಲಕ ಪೂಜ್ಯ ಧರ್ಮಾಧಿಕಾರಿಗಳು ಸುಮಾರು 25 ವರ್ಷಗಳಿಂದಲೂ ಕೂಡ ಭಜನೆಯಲ್ಲಿ ತೊಡಗಿದರು. ಇದು ಇಂದೂ ಕೂಡ ಭಜನೆ ನಿಂತಿಲ್ಲ. ಪ್ರತಿ ಭಾನುವಾರ ಭಜನೆ ಇರ್ತದೆ. ಇದು ನಿರಂತರವಾಗಿ ನಡೀತಕ್ಕಂತಹದ್ದು ಈ ಭಜನೆ. ಇಂತಹ ಪವಿತ್ರ ಕಾರ್ಯಕ್ರಮಗಳು ಪೂಜ್ಯ ಧರ್ಮಾಧಿಕಾರಿಗಳು ಇಲ್ಲಿಗೆ ಆಗಮಿಸಿದ ನಂತರ ಇಂದಿನಿಂದಲೂ ಮುತ್ತಾರಿಯರಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಹಾಪುರುಷರು. ತಾತನವರ ಪ್ರಥಮ ಶಿಷ್ಯರು ಮುತ್ತಾರಿಯರು. ಆ ಮುತ್ತಾರಿಯರು ಆ ಫೋಟೋದಲ್ಲಿದ್ದಾರೆ. ಅವರು ಮಾಡಿದ್ದಾರೆ. ಅವರಿಂದಲೂ ಕೂಡ ಪ್ರಾರಂಭ ಆಗಿ ಬರ್ತಾ ಇದೆ. ಅವ್ರ ತಂಗಿ ನಾಗಮ್ಮನವರು, ಇವರು ತಾತನವ್ರ ಹತ್ರ ಇದ್ದಂಥವರು. ಆ ಕಾಲದಿಂದಲೂ ಕೂಡ ಅನೇಕ ಮಹಾಪುರುಷರು ಬಂದು ಇದ್ದಾರೆ. ಆದರೆ ಪೂಜ್ಯ ಧರ್ಮಾಧಿಕಾರಿಗಳು ಮಾಡಿದ ದೊಡ್ಡ ಕೆಲಸ, ಮಹತ್ತರವಾದ ಕೆಲಸ ಅಂದರೆ ಭಜನೆ. ಆ ಭಜನೆ ಮೂಲಕ ಗ್ರಾಮ ಗ್ರಾಮಕ್ಕೂ ಹೋಗಿ ಗ್ರಾಮಗಳಲ್ಲೂ ಕೂಡ ಭಜನೆಯನ್ನು ತುಂಬಿಸಿ, ಎಲ್ಲರಲ್ಲೂ ಜಾಗೃತಿ ಮೂಡಿಸಿ, ಭಕ್ತಿ ಮೂಡಿಸಿ, ಇದಕ್ಕೆ ಇಷ್ಟೊಂದು ಗುರುಪೂಜಾ ಸಂಗೀತೋತ್ಸವ ಇಷ್ಟೊಂದು ವೈಭವವಾಗಿ ಭಕ್ತಿಪೂರ್ವಕವಾಗಿ ಇಷ್ಟೊಂದು ಸುಮಾರು 100 ಜನರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಗುರುಪೂಜಾ ಸಂಗೀತೋತ್ಸವ ಸುಮಾರು 27 ವರ್ಷಗಳಲ್ಲಿ ಕೇವಲ 100 ಜನರು ಮಾತ್ರ ಇದ್ದರು. ಇವತ್ತು 3 ಲಕ್ಷದ ಜನವರೆಗೂ ಏರಿದೆ. ಅಂದರೆ ಆ ಭಕ್ತಿ ಮಾರ್ಗ, ಭಜನೆಗೆ ಹೋಗಿದ್ದು ಗ್ರಾಮಗಳಲ್ಲಿ ಸಂಚಾರ ಮಾಡಿದ್ದೇ ಇದಕ್ಕೆಲ್ಲ ಕೂಡ ಕಾರಣ ಆಗಿದೆ. ಅಂತಹ ಪೂಜ್ಯ ಧರ್ಮಾಧಿಕಾರಿಗಳ ಮತ್ತು ಮಾತೃಶ್ರೀ ಜಯಕುಮಾರಮ್ಮನವರು ಮತ್ತು ಆ ಕುಟುಂಬ ವರ್ಗ ನಿರಂತರವಾಗಿ ಸೇವೆಯಲ್ಲಿ ತನು ಮನ ಧನ ಯಾವುದೇ ಕಮ್ಮಿ ಆದರೂ ಬಿಡೋದಿಲ್ಲ. ಅವರು ನಿರಂತರವಾಗಿ ಯಾವ ಸಮಯದಲ್ಲೂ ತಾತನವ್ರದ್ದೇ ಅವರಿಗೆ ಆ ಕುಟುಂಬಕ್ಕೆ ಮನಸ್ಸು ಇರ್ತದೆ. ಊರಕೊಂಡಡಿ ವೇಳ ಉದ್ಯೋಗಮುನ ವೇಳ ನಿದುರ ಬಯ್ಯ ವೇಳ ಭದ್ರಮುಗನು ಮದಮುರಾಂತಕು ಮೀದ ಮನಸ್ಸು ನಿಲಿಪಿನವಾಡು ಭಾಗವತುಡು ಅಂತ ತಾತನವ್ರು ಹೇಳಿರೋದು. ಆ ರೀತಿ ಭಾಗವತೋತ್ತಮರು ಪೂಜ್ಯ ಧರ್ಮಾಧಿಕಾರಿಗಳು. ಹೆಸರು ಇಟ್ಕೊಂಡ್ಬಿಟ್ರೆ ಭಾಗವತರ ಅಂತ, ಹರಿಕಥೆ ದಾಸರೆಲ್ಲ ಭಾಗವತರ ಅಂತ ಇಟ್ಕೊಳ್ತಾರೆ. ಅದಲ್ಲ, ಭಾಗವತರ ಅಂತ ಇಟ್ಕೊಂಡ್ಬಿಟ್ರೆ ಆಗೋದಿಲ್ಲ. ನಿರಂತರವಾಗಿ ಊರ ಕುಂಡಡಿ ವೇಳ ಸುಮ್ಮನೆ ಇರುವಾಗಲೂ, ಉದ್ಯೋಗಮುನ ವೇಳ
ಯಾವುದಾದ್ರೂ ಕೆಲಸದಲ್ಲಿ ನಿರತವಾಗಿರ್ತಕ್ಕಂಥ ಸಮಯದಲ್ಲಿ ನಿದುರ ಬಯ್ಯೇ ವೇಳ, ನಿದ್ರೆ ಮಾಡ್ತಕ್ಕಂಥ ಸಮಯದಲ್ಲೂ ಕೂಡ ಭಾಮ ಸಂಗಮ ವೇಳ ಅಂತಾರೆ. ತನ್ನ ಹೆಂಡತಿಯ ಜೊತೆ ಇರುವಾಗಲೂ ಮದಮುರಾಂತಕು ಮೀದ, ಮದಮುರಾಂತಕ ರಾಕ್ಷಸ, ಅವನನ್ನು ಸಂಹಾರ ಮಾಡಿರ್ತಕ್ಕಂಥವನು ಮಹಾವಿಷ್ಣು. ಅದಕ್ಕೆ ಮಹಾವಿಷ್ಣುವಿನ ಮೇಲೆ ಯಾರಿಗೆ ಮನಸ್ಸಿರ್ತದೋ ಅವರನ್ನು ಭಾಗವತರು ಅಂತ ಕರೆದಿದ್ದಾರೆ. ಅಂಥ ಪರಮ ಭಾಗವತರು ಈಗ ನಾವು ನೋಡ್ತಕ್ಕಂಥ ಈ ಕಲುಷಿತ ಸಮಾಜದಲ್ಲಿ, ಕಲಿಯುಗದ ಅಂತ್ಯಕಾಲದಲ್ಲಿ ನನಗಂತೂ ಅನ್ನಿಸ್ತಾ ಇರೋದು, ನಾನು ಸುಳ್ಳು ಹೇಳೋದಕ್ಕೆ ನಾನು ರೆಡಿ ಇಲ್ಲ, ಯಾವಾಗಲೂ ಹೇಳೋಲ್ಲ. ಸಾಧ್ಯವಾದಷ್ಟು ನಾನು ಸುಳ್ಳು ಹೇಳೋಕ್ಕೆ ಅದನ್ನು ಸ್ವಲ್ಪ ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ. ನಾನು ಕಂಡಿರೋಗೆ ಈ ಕಲಿಯುಗದಲ್ಲಿ, ಈಗಿನ ಸಮಯದಲ್ಲಿ ಇದ್ದರೂ ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ವ್ಯಾಸ, ಅಂಬರೀಷ, ಶುಕ, ಶೌನಕ, ಭೀಷ್ಮ, ದಾಲ್ಬ್ಯನ್ ಅಂತ ಹೇಳ್ತಾರೆ. ಇವರೆಲ್ಲ ಇದ್ದರೂ ಭಾಗವತೋತ್ತಮರು. ಅವರಿದ್ದದ್ದಕ್ಕೆ ಭಕ್ತಿ ಹರ್ಕೊಂಡು ಬಂದಿರೋದು. ಆದರೆ ಈ ಸಮಯದಲ್ಲಿ ನಾನು ಕಂಡಂಥ ಭಾಗವತೋತ್ತಮರು ಪೂಜ್ಯ ಧರ್ಮಾಧಿಕಾರಿಗಳು ಅಂತ ಹೇಳ್ತಾ, ಇಂದು ಯಾವುದೇ ಭಜನೆ ಕಾರ್ಯಕ್ರಮಕ್ಕೆ ಅವ್ರ ಕೈ ಮುಟ್ಟಿದರೆ ಯಾಕೆ ಅವ್ರ ಹತ್ರ ಎಲ್ಲ ಆಶೀರ್ವಾದ ಪಡಿತಾರೆ, ಎಲ್ಲರೂ ಅವ್ರಿಗೆ ಪಾದಗಳಿಗೆ ಮುಟ್ತಾರೆ ಅಂತಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳ್ತಾನೆ ಏನಂತ, ಯಾರು ಉತ್ತಮ ಪುರುಷ ಇದ್ದಾನೋ, ಅತ್ಯುತ್ತಮ ಪುರುಷ ಇದ್ದಾನೋ ಅವನನ್ನು ಸಮಾಜ ಅನುಸರಿಸುತ್ತೆ ಅಂತ. ಯಾರು ನಿಸ್ವಾರ್ಥ ಸೇವೆಯನ್ನು, ನಿಷ್ಕಾಮದಿಂದ ಸೇವೆಯನ್ನು ಯಾರು ಮಾಡ್ತಾರೋ ಅಂತಹ ಮಹಾಪುರುಷನಿಗೆ ಸಮಾಜ ಅವರನ್ನು ಅನುಸರಿಸುತ್ತೆ, ಅವರನ್ನು ಹಿಂಬಾಲಿಸುತ್ತೆ, ಅವರು ಹೇಳಿದ ಹಾಗೆ ಕೇಳುತ್ತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಅವರು ಯಾವುದೇ ಕೆಲಸ ಮುಟ್ಟಿದರೂ ಕೂಡ ಅದು ಯಶಸ್ವಿಯಾಗ್ತದೆ, ಚೆನ್ನಾಗಿ ನಡೀತದೆ. ಅದಕ್ಕೋಸ್ಕರ ಪೂಜ್ಯ ಧರ್ಮಾಧಿಕಾರಿಗಳು ಮೊಟ್ಟ ಮೊದಲಿಗೆ ಈ ಭಜನೆಯ ಮೂಲಕ, ಆ ಮೂಲಕ ಈ ಒಂದು ಸಂಗೀತೋತ್ಸವ ಮತ್ತು ಗುರುಪೂಜಾ ಸಂಗೀತೋತ್ಸವಕ್ಕೆ ಚಾಲನೆ ಕೊಟ್ಟು ಅವರೇ ಹಾಡಿ, ಅವ್ರ ಜೊತೆ ಕೆಲವಾರು ಭಕ್ತರು ಇರ್ತಾರೆ ಅಂತ ಹೇಳ್ತಾ, ಈ ಒಂದು ಅವ್ರ ಜೊತೆ ಮುಖ್ಯವಾಗಿ ಮೊದಲಿನಲ್ಲೂ ಸಹಕಾರ ಮಾಡಿಕೊಂಡು ಬಂದಿರತಕ್ಕಂಥವರು ನಮ್ಮ ಜೆ ವಿಭಾಕರ್ ರೆಡ್ಡಿಯವರು, ಅಣ್ಣವರು. ಅವರನ್ನು ಯಾವಾಗಲೂ ಕೂಡ ಪಕ್ಕದಲ್ಲೇ ಇದ್ದು ಅವರಿಗೆ ತೋಡು ನೀಡ ಅಂತ ಹೇಳ್ತಾರೆ, ಆ ರೀತಿ ಇದ್ದಂಥವರು ಅತ್ಯುತ್ತಮರು. ಮತ್ತು ಯಾರಿಗೂ ಕೂಡ ಅಂದರೆ ಅಜಾತ ಶತ್ರು ಅಂತ ಧರ್ಮರಾಜನನ್ನು ಕರಿತಾ ಇದ್ದರು. ಹಂಗೆ ಯಾರಿಗೂ ಕೂಡ ಮನಸ್ಸಿಗೆ ನೋವು ಮಾಡ್ತಕ್ಕಂಥವರಲ್ಲ ಅವರು. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳ ಜೊತೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜೆ ವಿಭಾಕರ್ ರೆಡ್ಡಿ ಅಣ್ಣವರು ಕೂಡ ಕೂತ್ಕೊಳ್ತಾರೆ. ಮಿಕ್ಕ ಎಲ್ಲ ಟ್ರಸ್ಟಿಗಳು, ಭಕ್ತರು ಎಲ್ಲ ಕೂತ್ಕೊಂಡು ಭಜನೆ ಮಾಡಬೇಕು ಅಂತೇಳಿ ಎಲ್ಲರಲ್ಲೂ ಪ್ರಾರ್ಥನೆ.